ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ನಾವು ಫೈನಲಿ ಬೆಂಗಳೂರು ಬಿಟ್ಟಾಯಿತು. ಮೈಕ್ ಒಂದು ಲೇಟ್ ಆಗುತ್ತೆ ಕನೆಕ್ಟ್ ಆಗೋದು. ಪೇಪರ್ ಹಚ್ಚೋದು ಬೆಸ್ಟ್ ಅಲ್ಲ? ಪೇಪರು ತಡಿ ನಾನು ಗ್ಲೌಸ್ ಬಿಚ್ಬಿಡ್ತೀನಿ. ಅವಾಗ ಗ್ಲೌಸ್ ಅಂಟ್ಕೊಂಬಿಟ್ರೆ ಬಾಟ್ಲಿ ಏನಕ್ಕೆ ಹಾಕಿದ್ಯಾ? ಕಸ ಎಲ್ಲ ಗುಡ್ಡ ಹಾಕಿದ್ರಾ? ಎಳ್ಕೊಂಡ್ಬಿಡ್ತೀನಿ ಎಲ್ಲ ಅಲ್ಲಿಂದ. ಹಾಕಿ ಗಾಳಿ ಹೊಡಿತೈತೆ. ಪೇಪರ್ ಹಾಕ್ಬಿಟ್ಟು ಹಾಕೋದೇ ಬೆಸ್ಟು. ಅದು ಎಳ್ಕೊಂಬಿಡೋಣ, ದುಡ್ಡು ಎಳ್ಕೊಂಬಿಡ್ತೀನಿ. ಅಯ್ಯೋ ಪಟಾಕಿ ಎಲ್ಲ ಹೊಡಿತೈತೆ. ಸೈಕು ಅಲ್ಲಿ ಕಡ್ಡಿಯಲ್ಲಿ ಹಾಕಿದ್ದೀನಿ.
ಅದು ಪೂರ್ತಿ ಒಣಗೋಗಿದೆಯಲ್ಲ. ಹಾಕೋಣ ಅದಂಗೆ ತಳ್ಳು. ನಿದ್ದೆ ಬರ್ತಿದ್ಯಾ? ಹಾಂ ಹಾಂ ಹೊಟ್ಟೆ ಇಲ್ಲ. ಮನೆ ಬಿಡುವಾಗ ನಮ್ಮ ಅಮ್ಮಂಗೆ ಹೇಳಿದ್ದೀನಿ ಹುಲಿ ಮರಿ ತರ್ತೀನಿ ಅಂತ. ಹುಲಿ ಕಾಣಿಸ್ರೆ ಜೋರಾಗಿ ಹೇಳು, ಹುಲಿ ಕಾಣಿಸ್ರೆ ಹೇಳು, ಮರಿ ಹುಲಿ ಅಂತ ಬಂತೀನಿ. ಯಾಕಂದ್ರೆ ದೊಡ್ಡ ಹುಲಿ ಕಾಣಿಸ್ರೆ ಓಡಬೇಕಾಗತ್ತಲ್ಲ. ಕರೆಕ್ಟಾಗೆ ಹೋಗ್ತಾ ಇದೀವಲ್ವ ಅಂದೆ. ಮಳೆ ಬೇರೆ ಬರ್ತಿದೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಸೊ ಸಡನ್ನಾಗಿ ಮಾಲಿಂಗರ ಬೆಟ್ಟ ಪ್ಲ್ಯಾನ್ ಆಯಿತು. ಆಲ್ರೆಡಿ ಕೊಳ್ಳೇಗಾಲ ರೀಚ್ ಆಗಿದ್ದೀವಿ. ಮದ್ದೂರು ಹತ್ರ ಅಂತೂ ಒಳ್ಳೆ ನಾವು ಫೈರ್ ಕ್ಯಾಂಪ್ ಮಾಡಿದ್ವಿ. ಮಸ್ತಾಗಿತ್ತು ಮಾತ್ರ, ಚಳಿಗಾಲಿತ್ತು. ಏನಪ್ಪ ಅಂದರೆ ಇನ್ನೊಂದು ಫುಲ್ಲು ಸ್ಲೀಪಿ ಬಾಯ್. ಸೊ ಹಾಗೆ ನಿಜ ಹಿಡಿತಾ ಇತ್ತು ಅಂದರೆ ಸೊ ಎನ್ವೈರ್ಮೆಂಟ್ ರೀಚ್ ಆಗಿದ್ದೆ. ಫಸ್ಟು ಸ್ವಲ್ಪ ನ್ಯಾಪ್ ತಗೊಂಡು ಆಮೇಲೆ ದರ್ಶನಕ್ಕೆ ಹೋಗೋದು. ಇನ್ನೇನು ಇವಾಗ ಕೊಳ್ಳೇಗಾಲ ನಾನು ಕೊಳ್ಳೇಗಾಲದಲ್ಲಿ ಇದ್ದೀವಿ, ಬಟ್ ಇದ್ದೀವೋ ಇಲ್ಲ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಫ್ಯೂಯಲ್ ಬಗ್ಗೆ ಕಾಣಿಸ್ತು ಅಂದರೆ ಫಸ್ಟು ಫ್ಯೂಯಲ್ ಹಾಕ್ಕೊಬೇಕು. ಸೊ ಇಲ್ಲಿ KTM ಬೈಕಲ್ಲಿ ಮಾತ್ರ ನೀವು ರೇಂಜ್ ನಂಬ್ಕೊಂಡು ಮಾತ್ರ ಗಾಡಿ ಓಡಿಸ್ಬೇಡಿ. ಸೊ ಆನಲ್ಲಿ ಐತೆ, ಫ್ಯೂಯಲ್ ಫುಲ್ಲ ಹಾಕ್ಸ್ಕೊಂಡು ಬೆಟ್ಟಕ್ಕೆ ಹೋಗೋದು ಅಲ್ಲ ಪ್ರಶಾಂತ? ಫುಲ್ ಟ್ಯಾಂಕ್ ಮಾಡಿಬಿಟ್ಟೆ ಹೋಗೋದು. ತಿರ್ಗಾ ಆಮೇಲೆ ಡಬಲ್ ಟ್ಯಾಂಕ್ ಆಗುತ್ತೆ ಆಮೇಲೆ.
ಡೀಸಲ್ಲ ಇಲ್ಲ ಪೆಟ್ರೋಲೆ. ಯಾರಾದರೂ ಇರೋ ನಾವೇ ಹಾಕೊಂಬಿಡೋಣ. ನೋಡಿ ಸಂಬಳ 18,000 ಕೊಡ್ತಾರಂತೆ ನಾವೇ ಹಾಕೊಂಡ್ರೆ. ಹ್ಞೂ ಮ್ಯಾಮ್ 18,000 ಒಳ್ಳೇದೇ ಅಲ್ವಾ, ಸುಮ್ಮನೆ ನಿಂತಿರಬೇಕು. ನೈಟ್ ಶಿಫ್ಟ್ ಆದರೆ 25 ಕೊಡ್ತಾರ ಕೇಳು. ನೈಟ್ ಶಿಫ್ಟ್ ಒಂದು 30,000 ಕೊಟ್ಟರೆ ಇಲ್ಲೇ ಇದ್ಬಿಡ್ತೀನಿ. ಮಿಷಿನ್ ಮಾತ್ರ ಆನಲ್ಲಿ ಐತೆ, ಇಲ್ಲಿ ಯಾರು ಕಾಣಿಸ್ತಿಲ್ಲ. ಅಣ್ಣ ಫುಲ್ ಸ್ಲೀಪಲ್ಲಿ ಅವ್ರು ಅನ್ಸುತ್ತೆ. ಅಣ್ಣ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ. ಸೊ ಫೈನಲಿ ಅವ್ರನ್ನ ಎದುರಿಸಿದ್ದಾಯಿತು. ಸೊ ನಿದ್ದೆ ಕಟ್ಟಿರೋರನ್ನ ಎದುರಿಸಿದ್ವಿ ಹೋಗಿ ಹೋಗಿ. ಮಳೆ ಬಂದರೆ ಮಸ್ತಾಗಿರುತ್ತೆ. ಆದರೆ ಅಲ್ಲಿ ಬೆಡ್ದಲ್ಲಿ ಮಳೆ ಬರಬೇಕು. ನನ್ನ ಫ್ರೆಂಡ್ 2 ಸಲ ನೋಡೋಣ ಮಳೆ ಬಂದಿರೋದಲ್ಲಿ ಬೆಡ್ದಲ್ಲಿ. ನಾನು ಒಂದ್ಸಲ ನೋಡಿಲ್ಲ. ಹೋದಾಗಲ್ಲ ಬಿಸಿಲಲ್ಲೇ ನಾನು ಕರ್ರಗಾಗ್ಬಿಟ್ಟು ಬಂದಿದ್ದೀನಿ, ಅಲ್ಲಿ ಇಲ್ಲಿ ಟ್ಯಾನ್ ಎಲ್ಲ ಮಾಡ್ಕೊಂಡು. ಲಾಸ್ಟ್ ಟೈಮ್ ಅವನು ಹೋದಾಗ ಫುಲ್ ಮಂಜಿತ್ತು, ಫುಲ್ ಮಂಜು. ಇನ್ನೊಂದು 70 ಇದೆ ಅನ್ಸುತ್ತೆ, 70. ಒಳಗಡೆ ಯಾರನ್ನ ಎದೋಳಿಸ್ದೆ, ಅವ್ರು ಆಚೆನೇ ಬಂದಿಲ್ಲ. ಹ್ಞೂ 70 ಇದೆ. ದರ್ಶನ ಮುಗಿಸ್ಕೊಂಡು ಬಂದು ಮಲ್ಕೊಂತ್ಯಾ? ಅಲ್ಲಲ್ಲೇ ಒಳಗಡೆ ಅಲ್ಲಿ ಹೆಂಗೆ ಹೋಗೋ ಅಷ್ಟಲ್ಲಿ ಬೆಳಕ ಹರಿದ್ಬಿಟ್ಟಿರುತ್ತೆ. ಇವಾಗ ಇನ್ನೂ 1.5 ಅವರ್, ಆಗಲೇ 5 ಗಂಟೆ. ಹ್ಞೂ 7 ಗಂಟೆ 8 ಗಂಟೆಗೆ ಹೋಗೋಣ. ಇಲ್ಲಾಂದ್ರೆ ಲೇಟ್ ಆದರೂ ಪರವಾಗಿಲ್ಲ, ಇನ್ನು ನಿಧಾನಕ್ಕೆ ಹೋದರೆ ಆಯಿತು. ಹಾಂ ನಾ ಫುಲ್ ಟ್ಯಾಂಕ್. Money, 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 money. ಹತ್ತು. ನಿಧಾನ ಹೋಗ್ತಿದೆ ಇನ್ನು. ಹಾಂ 1 ನಿಮಿಷ ಗಾಡಿ ಸ್ಟ್ರೈಟ್ ಮಾಡ್ಬಿಡ್ತೀನಿ. ಇಲ್ಲ ಇಲ್ಲ, ಸ್ವಲ್ಪ ಹಾಕಿ ಸಾಕು. ಹಾಂ ಸಾಕು 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 ಸಾಕು. 13 ಲೀಟ್ರ್ ಕರೆಕ್ಟಾಗಿ.
15 ಅಂದ ಮತ್ತೆ ಶೋರೂಮಲ್ಲಿ. ಹ್ಞೂ 15 ಲೀಟ್ರ್ ಟ್ಯಾಂಕ್ ಅಂತ. ಓ ಕರೆಕ್ಟ್ ಅಲ್ಲ, ಅಲ್ಲಿ 2.5 ಲೀಟ್ರು. ಸೈಕಾದೆ ಇವಾಗ ನಾನೇ ಆಗಿದೆ. ಹಾಂ ಸೊ ಈ ಸ್ಟ್ಯಾಚು ನೀವು ಯಾವಾಗ ನೋಡ್ತೀರೋ ಸೊ ಕೊಳ್ಳೇಗಾಲ ರೀಚ್ ಆಗಿದ್ದೀರಾ ಅಂತ. ಸೊ ಇಲ್ಲಿಂದ ಹಾಗೇ ಲೆಫ್ಟ್ ತೊಗೊಬೇಕು. ಸೊ ಅಲ್ಲಿ ನೋಡ್ತಾ ಇದ್ದೀರಾ MMLs, ಸೀದಾ ಹೋಗ್ಬೇಕು. ಲಾಸ್ಟ್ ಟೈಮ್ ಇಲ್ಲೇ ಅಲ್ವಾ ಯಾರೋ ಹುಡುಗರು ಒಂದ್ಸಲಿ ಬಂದಿದ್ರಲ್ಲ, ಅವ್ರದ್ದು ಪೆಟ್ರೋಲ್ ಖಾಲಿ ಆಗೋಗಿತ್ತಲ್ಲ, ಇದೇ ಬಂಕ್ ಹತ್ರ. ಸೊ ಮತ್ತೆ ಅಲ್ಲಿ ಹೋಗಿ ತಾಳ್ಬೆಟ್ಟ ಹತ್ರ ಸಿಗೋಣ. ಮಳೆ ಹೊಡಿತಾ ಇದೆ ಜೋರಾಗೆ. ಅಷ್ಟು ಮಳೆ ಇಲ್ಲ, ಬಟ್ ಆದರೂ ಈ ಗಾಡಿ ಅಪೋಸಿಟಲ್ಲಿ ಬಂದ್ರೆ ರೋಡ್ ಕಾಣಿಸಲ್ಲ. ಎಲ್ಲ IB ಹಾಕೊಂಡ್ಬರ್ತಿರ್ತಾರೆ. ಒಂದ್ಸಲಿ ಇದೆ ರೋಡೆಲ್ಲ ಚೆನ್ನಾಗಿ ಮಾಡ್ಬಿಟ್ಟು ದಾರಿಗಳು ಗೊತ್ತಾಗಲ್ಲ. ಏನು ಲೈಟ್ ಗುರು, ರೋಡೇ ಕಾಣಿಸಲ್ಲ, ಹಂಗೆ ಹಾಕೊಂಡ್ಬರ್ತಾವೆ. ಫಸ್ಟು ಇದಕ್ಕೆ ಫಾಗ್ ಲ್ಯಾಂಪ್ ಹಾಕ್ಸ್ಬೇಕು ನಾನು. ಈ ಥರ ಹಿಂಗೆ ಅಪೋಸಿಟಲ್ಲಿ ಬರೋರಿಗೆ ಅಂತಲೇ ಹಾಕ್ಸ್ಬೇಕು. ಎಲ್ಲ ಹೈ ಬೀಮಲ್ಲಿ ಹಾಕೊಂಬರ್ತಾಯಿದ್ರೆ ಸುಮ್ಮನೆ ಒಂದ್ಸಲಿ ಆನ್ ಮಾಡಿ ಆಫ್ ಮಾಡಬೇಕು, ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಹಿಂಗಿರುತ್ತೆ ಅಂತ. ಸೊ ಮೇ ಬಿ ಇನ್ನೇನು ತಾಳ್ಬೆಟ್ಟ ಹತ್ರ ರೀಚ್ ಆಗ್ತೀನಿ ಅನ್ಕೊತೀನಿ ಇವಾಗ. ಸೊ ಮಹದೇಶ್ವರ ಬೆಟ್ಟ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ 70 ಕಿಲೋಮೀಟರ್ಸಲ್ಲಿ 5 ಕಿಲೋಮೀಟರ್ಸು ಇಲ್ಲ 10 ಕಿಲೋಮೀಟರ್ಸ್ ಸಮಥಿಂಗ್ ಬಂದಿದ್ದೀವಿ. ಸೊ ಮೇ ಬಿ 60 ಕಿಲೋಮೀಟರ್ಸ್. ಸೊ ಮಳೆ ಒಂದು ಬರ್ತಿದೆ, ಮಳೆ ನಿಲ್ತಿದೆ ಇವಾಗ ಸದ್ಯಕ್ಕೆ. ಸೊ ಮತ್ತು ಇನ್ನೊಂದೇನು ಅಂದರೆ ಈ ಥರ ಹಿಂಗೆ IB ಹಾಕೊಂಬರ್ತಾರಲ್ಲ, ಸೊ ಅವಾಗ ರೋಡ್ಗಳು ಕಾಣಿಸಲ್ಲ. ಸೊ ಅದರಿಂದ ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ಮತ್ತು ಇದೆಲ್ಲ ಹೊಸ್ದಾಗಿ ರೋಡ್ ಮಾಡಿರೋದು ನನಗೆ ನಂಬಿಕೆ ಇಲ್ಲ. ಎಲ್ಲರೂ ಒಂದು ದೊಡ್ಡ ಹಂಪ್ ಹಾಕ್ಬಿಟ್ಟಿರ್ತಾರೆ, ಅದು ಬರೋದು ಗೊತ್ತಾಗಲ್ಲ. ಅದು ಇನ್ನೂ ತಾಳ್ಬೆಟ್ಟ ರೀಚ್ ಆಗಿಲ್ಲ, ತಾಳ್ಬೆಟ್ಟ ಹತ್ರ ಸಿಗ್ತೀನಿ. ತಾಳ್ಬೆಟ್ಟ ಹತ್ರ ಸಿಗೋಣ ಸದ್ಯಕ್ಕೆ. ಅರೆ ರೋಡ್ ಮಾತ್ರ ಸೈಕಾಗಿ ಮಾಡಿದ್ದಾರೆ. ಆದರೆ ರೋಡ್ ಹಿಂಗೆ
ಏಯ್ ಅದೇ ರೋಡ್ ಫುಲ್ಲು ಮಸ್ತಾಗಿ ಮಾಡಿರೋದು. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಇದೇ ರೂಟೇನೆ, ಯಾಕಂದರೆ ಅಲ್ಲಿ ಅಂಗಡಿ ಇತ್ತು, ಟೀ ಅಂಗಡಿ. ಅಲ್ಲಿ ನಾವು ಅಲ್ಲಿ ನಿಲ್ಸಿದ್ವಿ, ನಾವು ಅಲ್ಲಿ ಹಾಂ ಲೆಫ್ಟ್ ತೊಗೊತಿದ್ವ ಟೀ ಅಂಗಡಿ ಆದಮೇಲೆ. ಅಣ್ಣ ಮಹದೇಶ್ವರ ಬೆಟ್ಟ ಸ್ಟ್ರೈಟ್ ಸೀದಾ ಅಲ್ಲ? ಹಾಂ. ಓ ಮಳೆ ಜೋರಾಯಿತು. ಓಕೆ ಫ್ರೆಂಡ್ಸ್, ಸೊ ಈ ರೋಡ್ ತೋರ್ಸೋಣ ಅಂದ್ಬಿಟ್ಟು ತಿರ್ಗಾ ಆನ್ ಮಾಡಿದೆ ಕ್ಯಾಮ್ರಾ. ಸೊ ತಾಳ್ಬೆಟ್ಟ ಹತ್ರ ಸಿಗೋಣ. ಆಗಲೇ 3 ಸಲ ಹೇಳಾಯಿತು ತಾಳ್ಬೆಟ್ಟ ಹತ್ರ ಸಿಗೋಣ ಅಂತ, ಬಟ್ ಹಂಗೆ ಅಂದವೇ ಇದೆಲ್ಲ ನೋಡ್ತಾ ಇದ್ದೀನಲ್ಲ, ಸೊ ಹಾಗೆ ಹೇಳೋಣ ಅಂತ ಅನಿಸ್ತು. ಸೊ ತಾಳ್ಬೆಟ್ಟ ಹತ್ರ ಸಿಗೋಣ. ನಾನೇನೋ ಸುಮ್ಮನೆ ಮಳೆ ಬರಲಿ, ಮಳೇಲಿ ನೋಡಬೇಕು ಒಂದ್ಸಲಿ ಅಂದೆ. ಹಂಗೆ ಅಂದಿದ ತಕ್ಷಣ ಈ ರೇಂಜಿಗೆ ಮಳೆ ಬಂದರೆ ಶೆಡ್ ಐತೆ ಅಲ್ಲೇ ಹಾಕೋಣ. ಹ್ಞೂ ಸುಮ್ಮನೆ ಆಮೇಲೆ ಗೊತ್ತಾಗಲ್ಲ ಇಲ್ಲಿರೋ ಕತ್ಲಿಗೆ. ಆಮೇಲೆ ಯಾವನಾರ ಬಂದಲ್ಲಿ ಹೊಡ್ಕೊಂಡೋದ್ರೂ ಗೊತ್ತಾಗಲ್ಲ ಗಾಡಿನ. ಸೊ ಇಲ್ಲಿ ಮೇಲ್ಗಡೆ ಹಾಕೋದೇ ಬೆಸ್ಟು. ಯಾವ ರೇಂಜು ಕತ್ಲೈತೆ, ನಾವು ನಿಂತಿರೋದು ಕಾಣಿಸಲ್ಲ ಇಲ್ಲಿ, ನಾವು ಇಲ್ಲಿ ಕೂತಿರೋದೇ ಕಾಣಿಸಲ್ಲ ಕತ್ಲಿಗೆ. ನೋಡು ಗಾಡಿ ಇರೋದೇ ಗೊತ್ತಾಗ್ತಿಲ್ಲ ಇಲ್ಲಿ. ಮುಂದೆ ಏನೋ ಜಾಗ ಇದೆ ಅಂತ ಯಾವನು ನಡ್ಕೊಂಬಂದ್ರೆ ಗಾಡಿ ಡ್ಯಾಶ್ ಹೊಡಿತಾನ, ಅವ್ನು ನಡ್ಕೊಂಬಂದೇನೆ ಸೈಕ್. ಟರ್ನಿಂಗಲ್ಲೆಲ್ಲ ಅಲ್ಲಾಡಿಸ್ರೆ ಹಿಂಗೆ ಹಾಯ್ಕೊಂತೀವಿ. ಎದೋಳೋ ನೋಡು, ಬೆಳಕಾಯ್ತಾಗಲೇ. ಪ್ರಶಾಂತ, ಎದೊಳ್ಳ ಗಾಡಿ ಅಲ್ಲಾಡಿಸ್ತಿದ್ಯಾ? ನೋಡೋಣ, ಅಲ್ಲಿ ಕಾಫಿ ಮಾಡ್ತಾರಂತೆ. ಕಾಫಿ ಹಾಂ, ಕಮಾನ್, ವಿಲ್ ಹ್ಯಾವ್ ಕಾಫಿ. ಯು ಆರ್ ಸ್ಲೀಪಿಂಗ್ ಟು ಮಚ್. ಕಾಫಿ ಕುಡಿಯಲೇ. ಓ ಹಿಂದೆ ಮುಂದೆ 3/4 ಬಿಡು, ಅದು ಹಂಗೆ ಅಂಟ್ಕೊಳ್ಳೋದು ನೀರ್ಗದ್ದಣ, ನೀರಿಗೆ
ನೀನು ಹಂಗೆ ಓದ್ಕೊಂಡು ನೀನು ಮಲ್ಕೋ, ಪ್ಯಾಂಟ್ ಬಿಚ್ಬಿಟ್ಟು ನಂಗೆ ಕೊಡು, ಒಂದು ಕಡೆ ಒಣಗಾಕಿರ್ತೀನಿ. ಹಾಂ ಇಲ್ಲ, ಪಕ್ಕದಲ್ಲೇ ಹಿಂಗೆ ಒಣಗಾಕೋದು, ಸ್ವಲ್ಪ ಉಲ್ಟಾ ತಿರುಗಿಸಿ. ಸೊ ಫೈನಲಿ ತಾಳ್ಬೆಟ್ಟ, ಇಲ್ಲಿಂದ ಧೂಪ ಏನು ಹಾಕಲ್ವಾ? ಹಾಂ, ಸೊ ಫೈನಲಿ ತಾಳ್ಬೆಟ್ಟ ರೀಚ್ ಆದ್ವಿ. ಅಲ್ಲಿ ನೋಡೋರಿ ಫಾಗ್ ಹೆಂಗಿದೆ. ಸೊ ಬೆಟ್ಟ ಆ ಕಡೆ ಇಳಿದು ಸಿಗ್ತೀವಿ. ಗೊತ್ತಾನಲ್ಲ ಹಂಗೆ crazy. ಅಲ್ಲಿ ನೋಡಿ ಏನು ಫಾಗ್ ತುಂಬೈತೆ, ಸೈಕ್ ಮಾತ್ರ. ಓಕೆ ಫ್ರೆಂಡ್ಸ್, ಆ ಕಡೆ ಸಿಗೋಣ ಇನ್ನು. ಈ ಕಡೆ ಹಿಂಗೆಲ್ಲ ಇದ್ರೆ ಹೆಂಗೆ ಹೇಳು? ನಮಗೂ ನಡ್ಕೊಂಡು ಹೋಗ್ಬೇಕು ಅನ್ಸತ್ತೆ ಹಿಂಗೆಲ್ಲ ಇತ್ತು ಅಂದರೆ ವೆದರ್. ನಾವು ಫಸ್ಟ್ ಟೈಮ್ ಬಂದಿದ್ವಿ ಗೊತ್ತಾ, ಅವಾಗ ಹಿಂಗೆ ಇತ್ತು, ಬಟ್ ಕಡಿಮೆ ಇತ್ತು. ಏನು ಹಬ್ಬ ಅನ್ನೋ ಒಂದು 3 ಮೀಟ್ರ್ ಇದು, 3 ಮೀಟ್ರ್ ಕಾಣಿಸ್ತಿದೆ ಅಷ್ಟೇ ನಮಗೆ. ಓಹೋ, ಯಮ